ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಹೇಮಾ ಕುಮಾರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದರೆ ಇವತ್ತು ನೀವು ನೋಡ್ಬೋದು, ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇಶ್ಯೂಸ್ ಇತ್ತು, ಸೊ ಅದಕ್ಕೆ ಆಗಲಿಲ್ಲ. ಸೊ ನೋಡ್ಬೋದು, ಇವತ್ತು ನಾವು ಅಜ್ಜಿ ಮನೆಯಲ್ಲಿ ಹೋಗಿದ್ವಿ ಆ್ಯಂಡ್ ತಾತನಿಗೆ ಪೂಜೆ ಮಾಡ್ತಾಯಿದ್ದೀವಿ. ಇವತ್ತು ಅಮಾವಾಸ್ಯೆ ಪೂಜೆನ ನಮ್ಮ ಅಜ್ಜಿ ಮನೆ ಕಡೆ ಈ ಥರ ಆಚರಿಸ್ತಾರೆ. ಆ್ಯಂಡ್ ಇಲ್ಲಿ ನಾನ್ ವೆಜ್ ಮಾಡ್ತಾರೆ. ಬಟ್ ನನ್ನ ಹಸ್ಬೆಂಡ್ ಮನೆ ಸೈಡಲ್ಲೆಲ್ಲ ನಾನ್ ವೆಜ್ ಮಾಡಲ್ಲ. ಸೊ ಇಲ್ಲಿ ನಾನ್ ವೆಜ್ ಮಾಡ್ತೀವಿ. ಆ್ಯಂಡ್ ನೋಡ್ಬೋದು, ತಾತಂದು ಸಮಾಧಿಗೆ ಎಲ್ಲ ಯಾವ ಥರ ಅಲಂಕಾರ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಾವು ಅಲಂಕಾರ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಪೂಜೆನ ಸಲ್ಲಿಸ್ತಾ ಇದ್ದೀವಿ. ಎಲ್ಲರೂ ಪೂಜೆ ಮಾಡ್ತಿದ್ದಾರೆ. ನೋಡಿ, ನಮ್ಮ ಅಜ್ಜಿ ಪೂಜೆ ಮಾಡ್ತಾಯಿದ್ದಾರೆ. ತಾತನ ನೆನೆಸ್ಕೊಂಡು ಫೀಲ್ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ತಾತ ಒಂಥರ ತುಂಬ ಒಳ್ಳೆಯ ಮನುಷ್ಯ. ಆ್ಯಂಡ್ ಯಾರಿಗೂ ತೊಂದರೆ ಕೊಡ್ತಿರಲಿಲ್ಲ, ಏನೂ ಇಲ್ಲ. ಬಟ್ ಏನು ಮಾಡೋಕ್ಕಾಗುತ್ತೆ, ವಿಧಿವರಹ ಯಾವ ಥರ ಇರುತ್ತೆ ಹಾಗೆ ಆಗಬೇಕಲ್ವಾ. ಸೊ ಅದಾದಮೇಲೆ ನಮ್ಮ ತಾತ ತುಂಬ ಅಂದರೆ ತುಂಬ ವಿಚಾರಗಳನ್ನ ತಿಳ್ಕೊಂಡಿದ್ರು. ತುಂಬ ನಾಲೆಜ್ ಇತ್ತು ನಮ್ಮ ತಾತನಿಗೆ. ತುಂಬ ಸ್ಟೋರೀಸ್ನ ಹೇಳೋರು. ರಾಮಾಯಣ, ಮಹಾಭಾರತ ಸ್ಟೋರೀಸ್ಗಳನ್ನ ಹೇಳೋರು. ತುಂಬ ಚೆನ್ನಾಗಿ ಅರ್ಥ ಮಾಡಿಸೋರು. ಯಾವುದೇ ಒಂದು ವಿಚಾರ ಆಗಿರ್ಬೋದು, ಯಾರಿಗೋ ಕೆಡಕು ಮಾಡಬಾರ್ದು, ಅಂದರೆ ಒಬ್ಬರು ಕೆಟ್ಟದ್ದನ್ನು ಮಾಡಬಾರ್ದು, ಯಾವ ಥರ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕಂತೆಲ್ಲ ತುಂಬ ವಿಚಾರಗಳನ್ನ ಹೇಳ್ಕೊಡೋರು. ತುಂಬ ಒಳ್ಳೆ ಮನುಷ್ಯ ನಿಜವಾಗ್ಲೂ. ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ತುಂಬ ಜನ ನೆನ್ಕೊತಾರೆ ಇವಾಗೂನು. ಸೊ ಅದೇ ಹೇಳ್ತಾರಲ್ವ, ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂದ್ಬಿಟ್ಟು. ಸೊ ಅದು ತುಂಬ ನಿಜ ಅಂತಲೇ ಹೇಳ್ಬೋದು. ನೋಡಿ, ಎಲ್ಲರೂ ಪೂಜೆ ಮಾಡ್ತಿದ್ದೀವಿ. ಅಲ್ಲೇ ಆಯಿತು. ಈಗ ಸಮಾಧಿ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ಈ ಥರ ಎಡೆ ಇಟ್ಟು ಅವ್ರ ಫೋಟೋನ ಇಟ್ಬಿಟ್ಟು ಈ ಥರ ನೋಡಿ, ಅವ್ರಿಗೆ ಒಂದು ಹೊಸ ಬಟ್ಟೆ ಮತ್ತು ಅವ್ರು ಯೂಸ್ ಮಾಡ್ತಿದ್ದನ್ನು ಇಡಬೇಕು. ಅದ್ರ ಜೊತೆಗೆ ಹೊಸ ಬಟ್ಟೆ ಮತ್ತು ಮಾಡಿರೋ ಅಂತಹ ಅಡುಗೆಗಳು, ಮಟನ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಮತ್ತು ಕಜ್ಜಾಯ, ವಡೆ ಎಲ್ಲವನ್ನು ಎಡೆಯಲ್ಲಿ ಇಟ್ಬಿಟ್ಟು ಪೂಜೆನ ಮಾಡ್ತೀವಿ. ಸೊ ಈ ಥರ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಎಲ್ಲರೂ ಪೂಜೆನ ಮಾಡಿದ್ವಿ. ಪೂಜೆ ಸಲ್ಲಿಸ್ತೀವಿ ತಾತಂಗೆ. ಅದಾದಮೇಲೆ ಸಾಂಬ್ರಾಣಿಯಲ್ಲಿ ಹಾಕ್ತೀವಿ. ಈ ಟೈಮಲ್ಲಿ ಸಾಂಬ್ರಾಣಿ ಹೊಗೆನ ಹಾಕ್ತಾರೆ. ಸೊ ಇದಾದಮೇಲೆ ನೋಡ್ಬೋದು, ನಾನು ಪೂಜೆ ಮಾಡ್ತಿದ್ದೇನೆ. ಎಲ್ಲರೂ ಪೂಜೆ ಆಯಿತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಲೈಟ್ಗಳನ್ನು ಆಫ್ ಮಾಡ್ತೀವಿ. ಎಲ್ಲ ಲೈಟ್ಗಳನ್ನು ಆಫ್ ಮಾಡಿಬಿಟ್ಟು ಬಾಗಿಲು ಏನಿದೆ ಅದನ್ನು ಅರ್ಧ ತೆಗೆದಿಟ್ಟು ಎಲ್ಲರೂ ಹೊರಗಡೆ ಹೋಗ್ತಾರೆ. ಸೊ ಏನಂದರೆ ಅವರು ಹಿರಿಯರು, ನಮ್ಮ ಏನು ಪೂರ್ವಜರಿದ್ದಾರಲ್ಲ, ಅವರು ಬಂದು ಅದನ್ನು ಸೇವಿಸ್ತಾರೆ ಅಂತ ಹೇಳ್ತಾರೆ. ಅದು ಮೂಢನಂಬಿಕೆನೋ ನಿಜನೋ ಗೊತ್ತಿಲ್ಲ. ಬಟ್ ಏನಂದರೆ ಮನಸ್ಸಿಂದ ಮಾಡಿದ್ರೆ ಎಲ್ಲನೂ ಒಳ್ಳೆಯದು ಅಂತ ಹೇಳ್ತಾರಲ್ಲ. ಸೊ ಆ ಥರ ನಾವು ಮಾಡ್ತಾಯಿದ್ದೀವಿ. ನೋಡ್ಬೋದು, ಮೂಢನಂಬಿಕೆ ಇರ್ಬೋದು, ಇಲ್ಲದೇ ಇರ್ಬೋದು. ಬಟ್ ಏನಂದರೆ ಅವ್ರು ನಮ್ಮ ಮನಸ್ಸಲ್ಲಿದ್ದಾರಲ್ಲ, ಅಷ್ಟು ಸಾಕು. ಸೊ ಅದೆಲ್ಲ ಆದಮೇಲೆ ನಾವು ಬಂದ್ವಿ ಈಗ ಹೊರಗಡೆ. ನೋಡಿ ಗೈಸ್, ನಮ್ಮ ತಾತಂಗೆ ದುಪ್ಪ ಹಾಕ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ನೋಡಿ ಹೆಂಗಂತವ್ರೆ. ಓ ನೆಲ್ಲಿಪ ಸಿಕ್ಕಿದ್ದೀನಿ ನಮ್ಮ ತಾತಂಗೆ. ಚಿಕನ್ ಬೇಡ ಕಣ, ಇಟ್ಟು ಅಂತದೆ. ಚಿಕನ್ ಬೇಡ, ಒಂದು 2 ಬಾಡ ಪೀಸ್ ಹಾಕಿ. ಇದೇನೋ ಇದೆ, ಇಲ್ಲ ಇದು ಇದೆ, ಕಾಣಿಸ್ತಿದ್ರಲ್ಲಿ ಏನು ಗೊತ್ತಲ್ಲ ನನಗೆ. ಎಲ್ಲರೂ ಒಂದು ಅರ್ಧ ಗಂಟೆ ಹೊರಗಡೆ ಇದ್ಬಿಟ್ಟು ಆಮೇಲೆಲ್ಲ ಒಳಗಡೆ ಬಂದ್ವಿ. ಸೊ ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಮಾ ಕುಮಾರ್ 1294 ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.